ಹೊನ್ನು ಮಣ್ಣು. ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಹೊತ್ತಿನ ವಿಶೇಷ ನಿಸಾರ್ ನಿಜಲಿಂಗ ಸ್ವಾಮಿ ರಹಸ್ಯ. ನಾನು ಕೀರ್ತಿಶ್ರೀ. ಸ್ವಯಂ ಪ್ರೇರಿತ ಮತಾಂತರ ಆಗೋದಕ್ಕೆ ಯಾರದು ಅಭ್ಯಂತರವಿರಲ್ಲ. ಆದರೆ ಹೇಗೆ ಮತಾಂತರವಾಗಿ ಒಂದು ಧರ್ಮದ ಗುರುವಾಗೋದು ಅಂದ್ರೆ ಸಾಮಾನ್ಯದ ಮಾತಲ್ಲ. ಇದೇ ರೀತಿ ಮುಸ್ಲಿಂ ಧರ್ಮದ ಯುವಕ ಬಸವಣ್ಣನವರ ತತ್ವಕ್ಕೆ ಮಾರು ಹೋಗಿ ಜಂಗಮ ದೀಕ್ಷೆ ಪಡೆದಿದ್ದ. ಅಲ್ಲದೆ ವಿರಕ್ತ ಮಠದ ಸ್ವಾಮೀಜಿ ಕೂಡ ಆಗಿದ್ದ. ಈಗ ನಕಲಿ ಸ್ವಾಮೀಜಿ ನಿಜ ಬಣ್ಣ ಬಯಲಾಗಿದೆ. ಸ್ವಾಮೀಜಿಯ ನವರಂಗಿ ಆಟ ಬಯಲಾಗಿ ಭಕ್ತರು ಶಾಕ್ ಆಗಿದ್ದಾರೆ. ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಈ ಫೋಟೋದಲ್ಲಿ ಕಾಣುತ್ತಿರೋ ವ್ಯಕ್ತಿಯ ಹೆಸರು ನಿಜ್ಲಿಂಗ್ ಸ್ವಾಮಿ ಅಲಿಯಾಸ್ ಮೊಹಮ್ಮದ್ ನಿಸಾರ್. ಮೂಲತಃ ಕಲಬುರಗಿ ಜಿಲ್ಲೆಯ ಕಾಳಗಿ ಮೂಲದವ. ಮೆಹಬೂಬ್ ಸಾಬ್ ರಿಯಾನ್ ಬೇಗಂ ದಂಪತಿಯ ಪುತ್ರ. ಹುಟ್ಟಿನಿಂದ ಮುಸ್ಲಿಂ ಆಗಿದ್ದ ಈತ ಬಸವಣ್ಣವರ ತತ್ವಗಳಿಗೆ ಮಾರು ಹೋಗಿ ಜಂಗಮ ದೀಕ್ಷೆ ಪಡೆದಿದ್ದ. ಜಂಗಮ ಪಡೆದ ಬಳಿಕ ಮೊಹಮ್ಮದ್ ನಿಸಾರ್ ಹೆಸರನ್ನ ನಿಜ್ಲಿಂಗ ಸ್ವಾಮಿ ಅಂತ ಬದಲಾಯಿಸಲಾಗಿತ್ತು. ಬಸವ ಕಲ್ಯಾಣದ ಬಸವಪ್ರಭು ಸ್ವಾಮೀಜಿ ಈತನಿಗೆ ಮರುನಾಮಕರಣ ಮಾಡಿ ಬಸವ ತತ್ವ ಪ್ರಚಾರಕ್ಕೆ ಅಣಿಗೊಳಿಸಿದ್ರು. ಚೌಡಹಳ್ಳಿ ಮಠದ ಸ್ವಾಮೀಜಿ ಆಗಿದ್ದ ಮುಸ್ಲಿಂ ಯುವಕ. ವಿರಕ್ತ ಮಠದಲ್ಲಿ 1 ವರ್ಷದಿಂದ ಪೂಜೆ ಪುನಸ್ಕಾರ. ಕಲಬುರಗಿಯ ಕಾಳಗಿ ಮೂಲದ ಮೊಹಮ್ಮದ್ ನಿಸಾರ್ ಚಿಕ್ಕ ವಯಸ್ಸಿನಿಂದಲೂ ಬಸವ ತತ್ವಕ್ಕೆ ಮಾರು ಹೋಗಿದ್ದ. ನೆರೆಹೊರೆಯವರ ಪ್ರಭಾವವೋ ಬೇರೇನೋ ಕಾರಣವೋ ಗೊತ್ತಿಲ್ಲ. ಆತ ಲಿಂಗ ಪೂಜೆ ಮಾಡಲು ಶುರು ಮಾಡಿದ್ದ. ಆತನ ಮನೆಯವರು ಲಿಂಗ ಪೂಜೆಗೆ ವಿರೋಧ ವ್ಯಕ್ತಪಡಿಸಿದ್ರು. ಆತ ಅದನ್ನ ಪರಿಗಣನೆಗೆ ತೆಗೆದುಕೊಂಡಿರಲಿಲ್ಲ. ಮನೆಯಲ್ಲಿದ್ದ ಲಿಂಗವನ್ನ ಆಚೆ ಬಿಸಾಕಿದ್ರು. ಮತ್ತೆ ಮನೆಗೆ ಲಿಂಗ ತಂದು ಪೂಜೆ ಮಾಡ್ತಿದ್ದಂತೆ. 5ನೇ ತರಗತಿಯಿಂದ ಆತನಿಗೆ ಲಿಂಗ ಪೂಜೆ ಮಾಡುವ ಅಭ್ಯಾಸ ಶುರುವಾಗಿತ್ತು. ಆತ 7ನೇ ತರಗತಿ ಓದುತ್ತಿದ್ದಾಗ ಬಸವ ಕಲ್ಯಾಣಕ್ಕೆ ತೆರಳಿ ಅಲ್ಲಿಯ ಸ್ವಾಮೀಜಿ ಬಳಿ ಸೇರಿಕೊಂಡಿದ್ದ. ಇದಾದ ಬಳಿಕ ಕುಟುಂಬದ ಜೊತೆ ಯಾವುದೇ ಸಂಬಂಧ ಇಟ್ಟುಕೊಂಡಿರಲಿಲ್ಲ ಅಂತ ಆತನ ತಾಯಿ ರಿಹಾನಾ ಬೇಗಂ ಮಾಹಿತಿ ನೀಡಿದ್ದಾರೆ. ಮನೆಯಾಗಿಂದೇನ್ರಿ 5ನೇ ಕ್ಲಾಸ್ ಇಲ್ಲಿ ಓದ್ತೀನಿ ರೀ. ಸಣ್ಣಂದಿರ ಹಿಡಿದು ಬರೋ ಲಿಂಗ ಪೂಜೆ ಲಿಂಗ ಮಾಡ್ಕೊತಾನೆ ಇರ್ತೀನಿ ರೀ. 7ನೇ ಕ್ಲಾಸ್ ಇದ್ದೀನಿ ರೀ, ಲಿಂಗ ಪೂಜೆ ಮಾಡತ್ತೀನಿ ರೀ ಮನ್ಯಾಗ. ನಮ್ಮಲ್ಲಿ ಮುಸ್ಲಿಮ್ ಇದ್ದೇವಿ, ಲಿಂಗ ಪೂಜೆ ಮಾಡಬೇಡಪ್ಪ ನಾವು ನಡೆಯಲ್ಲ ಅಂಥೇಳಿ ಮನೆಯಾಗಿಂದು ಬಿಟಲ್ಲ ಹಚ್ದೇವ್ರಿ. ಅದು ಲಿಂಗ ಬ್ಯಾಡ ಅಂಥೇಳಿ, ಬ್ಯಾಡಪ್ಪ ನಮ್ಮಲ್ಲಿ ಮುಸ್ಲಿಮ್ ಇದ್ದೇವಿ, ಅವು ಲಿಂಗ ಪೂಜೆ ಮಾಡಕ್ಕೆ ನಮ್ಮಲ್ಲಿ ಬಗೆಹರಲ್ಲ ಬ್ಯಾಡ ಅಂತ ಅಂದ್ರೆ ಅದು ಲಿಂಗ ಬಿಡಕಿದ ಮೇಲೆ ಅವ ಮನೆಗೆ ಬಂದಿಲ್ಲ ನೋಡ್ರಿ. ಲಿಂಗ ಪೂಜೆನೇ ಮಾಡ್ತೀನಿ ಅಂತೇಳಿ ಹೊಂಟೋದ. ಮನೆಗೆ ಬರ್ಲಾರ್ದು 5 ವರ್ಷ ಆದ್ರಿ ಮನೆಗೆ ಬಂದಿಲ್ಲ ರೀ. ಎಲ್ಲಿ ಹೋಗ್ಯಾನ ಪತ್ತ ಇಲ್ಲ ರೀ, ನನಗೆ ಒಟ್ಟು ಗೊತ್ತಿಲ್ಲ, ಎಲ್ಲಿ ಗೊತ್ತಿಲ್ಲ. ನಿಮಗೇನು ಫೋನ್ ಮಾಡೋದು ಏನು ಮಾಡಲ್ಲ ನೋಡ್ರಿ. ಫೋನ್ ಮಾಡಿದ್ರೆ ಭೀ ಎತ್ತಲ್ಲ, ಫೋನ್ ಹಚ್ಚಲ್ಲ. ಈ ಬಸವ ಕಲ್ಯಾಣಕ್ಕೆ ಎಲ್ಲಿ ಹೋಗಿದ್ದ ಅಂತ ಅವಾಗ ಹೋಗ್ಯಾನ್ರಿ ಅವ ಬಕ್ಕುಳ್ದೇ ಆಯ್ತು ಹೋಗಿ. ಬಸವ ಕಲ್ಯಾಣಕ್ಕೆ ಹೋಗಿ ಮತ್ತೆ 5-8 ವರ್ಷ ಆಯ್ತು ರೀ ಬಸವ ಕಲ್ಯಾಣಕ್ಕೆ. ವರ್ಷದ ಹಿಂದೆ ಚೌಡಹಳ್ಳಿ ಮಠದ ಸ್ವಾಮೀಜಿಯಾಗಿ ನೇಮಕ. ವಿರಕ್ತ ಮಠದಲ್ಲಿ ಮುಸ್ಲಿಂ ವ್ಯಕ್ತಿಯಿಂದ ಬಸವ ತತ್ವ ಪ್ರಚಾರ. ಹೀಗೆ ನಿಜಲಿಂಗ ಸ್ವಾಮಿ ಅಲಿಯಾಸ್ ಮೊಹಮ್ಮದ್ ನಿಸಾರ್ 7ನೇ ತರಗತಿಯಲ್ಲಿದ್ದಾಗಲೇ ಬಸವ ಕಲ್ಯಾಣದ ಬಸವಪ್ರಭು ಸ್ವಾಮೀಜಿ ಬಳಿ ಇದ್ದ. ಮಠ ಸೇರಿದ್ದ ಮೊಹಮ್ಮದ್ ನಿಸಾರ್ಗೆ ಜಂಗಮ ದೀಕ್ಷೆ ನೀಡಿದ ಬಸವಪ್ರಭು ಸ್ವಾಮೀಜಿ ಕಳೆದೊಂದು ವರ್ಷದ ಹಿಂದೆ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಚೌಡಹಳ್ಳಿಯ ಗುರುಮಲ್ಲೇಶ್ವರ ವಿರಕ್ತ ಮಠದ ಸ್ವಾಮೀಜಿಯನ್ನಾಗಿ ನೇಮಕ ಮಾಡಿದ್ರು. ಚೌಡಹಳ್ಳಿಯ ಗುರುಮಲ್ಲೇಶ್ವರ ವಿರಕ್ತ ಮಠ ಬಹಳ ಹಳೆಯ ಮಠವಾಗಿದೆ. ಇತ್ತೀಚೆಗೆ ವಿದೇಶದಲ್ಲಿರೋ ಮಹಾದೇವ್ ಪ್ರಸಾದ್ ಅನ್ನೋರು ಮಠವನ್ನ ಜೀರ್ಣೋದ್ಧಾರ ಮಾಡಿಸಿದ್ರು. ಇದಾದ ಬಳಿಕ ನಿಜ್ಲಿಂಗ ಸ್ವಾಮಿ ಮಠದಲ್ಲಿ ಪೂಜೆ ಪುನಸ್ಕಾರ ಮಾಡಿಕೊಂಡಿದ್ದ. ವರ್ಷದ ಬಳಿಕ ಬಯಲಾಗಿತ್ತು ಸ್ವಾಮೀಜಿಯ ಅಸಲಿಯತ್ತು.
ಮೂಲತಃ ಮುಸ್ಲಿಂ ಎಂದು ಗೊತ್ತಾಗುತ್ತಿದ್ದಂತೆ ಪೀಠ ತ್ಯಾಗ. ಹೀಗೆ 1 ವರ್ಷ ಚೌಡಹಳ್ಳಿಯ ಗುರುಮಲ್ಲೇಶ್ವರ ವಿರಕ್ತ ಮಠದಲ್ಲಿ ಸ್ವಾಮೀಜಿಯಾಗಿ ಪೂಜೆ ಪುನಸ್ಕಾರ ಮಾಡಿಕೊಂಡಿದ್ದ ನಿಜಲಿಂಗ ಸ್ವಾಮಿ ಅಲಿಯಾಸ್ ಮೊಹಮ್ಮದ್ ನಿಸಾರ್ ಕುರಿತು ಯಾರಿಗೂ ಅನುಮಾನ ಬಂದಿರಲಿಲ್ಲ. ವರ್ಷದಿಂದ ಮಠದಲ್ಲಿ ಸ್ವಾಮೀಜಿಯಾಗಿದ್ದ ನಿಜಲಿಂಗ ಸ್ವಾಮೀಜಿ ಅಲಿಯಾಸ್ ಮೊಹಮ್ಮದ್ ನಿಸಾರ್ ಇತ್ತೀಚೆಗೆ ಮಠದ ಕೆಲ ಭಕ್ತರ ಜೊತೆ ಆಪ್ತತೆ ಬೆಳೆಸಿಕೊಂಡಿದ್ದ. ಈ ಸಲುಗೆಯ ಮೇಲೆ ತನ್ನ ಮೊಬೈಲ್ ಕೂಡ ಅವರಿಗೆ ಕೊಟ್ಟಿದ್ದ. ಯಾವಾಗ ನಿಜಲಿಂಗ ಸ್ವಾಮಿ ಅಲಿಯಾಸ್ ಮೊಹಮ್ಮದ್ ನಿಸಾರ್ ಮೊಬೈಲ್ ಕೆಲ ಭಕ್ತರ ಕೈಗೆ ಹೋಗಿತ್ತು, ಆಗ ಅವರಿಗೆ ಇವನ ಬಂಡವಾಳ ಗೊತ್ತಾಗಿದೆ. ಈತ ಮೂಲತಃ ಲಿಂಗಾಯತ ಅಲ್ಲ, ಮುಸ್ಲಿಂ ಸಮುದಾಯಕ್ಕೆ ಸೇರಿದವನು ಅನ್ನೋದಕ್ಕೆ ಆತನ ಮೂಲ ಆಧಾರ್ ಕಾರ್ಡ್, SSLC ಅಂಕಪಟ್ಟಿ ಸೇರಿ ಹಲವು ದಾಖಲೆಗಳು ಸಿಕ್ಕಿದ್ವು. ಇದನ್ನ ಆ ಭಕ್ತರು ತಮ್ಮ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಂಡಿದ್ರು. ಯಾವಾಗ ಆತನ ಅಸಲಿಯತ್ತು ಬಯಲಾಯಿತು, ಆತ ಪೀಠ ತ್ಯಾಗ ಮಾಡಿ ಊರಿನಿಂದ ನಾಪತ್ತೆಯಾಗಿದ್ದಾನೆ. ಮೊಬೈಲ್ನಲ್ಲಿ ರೆಕಾರ್ಡ್ ಆಗಿತ್ತು ನಕಲಿ ಸ್ವಾಮಿಯ ಆಟ. ಸಲಿಂಗ ಕಾಮದ ಜೊತೆಗೆ ಕುಡಿತದ ಚಟಕ್ಕೆ ಬಿದ್ದಿದ್ದ ನಿಸಾರ್. ಯಾವಾಗ ಕೆಲ ಭಕ್ತರಿಗೆ ಮೊಹಮ್ಮದ್ ನಿಸಾರ್ ಮೊಬೈಲ್ ಸಿಕ್ಕಿತು, ಅಲ್ಲಿಗೆ ಆತನ ಮುಖವಾಡ ಕಳಚುತ್ತಾ ಹೋಯಿತು. ಮೊಬೈಲ್ನಲ್ಲಿ ಆತನ ಮೂಲ ಹೆಸರಿನ ದಾಖಲೆಗಳು ಮಾತ್ರವೇ ಅಲ್ಲ, ಅವನ ನವರಂಗಿ ಆಟಗಳು ಸಹ ಒಂದೊಂದಾಗಿ ಬೆಳಕಿಗೆ ಬಂದಿದ್ವು. ಯುವಕನೊಬ್ಬನ ಜೊತೆ ಮೊಹಮ್ಮದ್ ನಿಸಾರ್ ಸಲಿಂಗ ಕಾಮದಲ್ಲಿ ತೊಡಗಿದ್ದ ವಿಡಿಯೋ ಕೂಡ ಸಿಕ್ಕಿತ್ತು. ಅಲ್ಲದೆ ಮೊಹಮ್ಮದ್ ನಿಸಾರ್ ಕುಡಿತದ ಚಟವನ್ನ ಕೂಡ ಬೆಳೆಸಿಕೊಂಡಿದ್ದ. ಯಾವಾಗ ಈತನ ನವರಂಗಿ ಆಟಗಳು ಗೊತ್ತಾದ್ವು, ಮಠದ ಭಕ್ತರು ಫುಲ್ ಗರಂ ಆಗಿದ್ರು. ಭಕ್ತರ ಕೋಪಕ್ಕೆ ಹೆದರಿದ್ದ ಮೊಹಮ್ಮದ್ ನಿಸಾರ್ ಪೀಠ ತ್ಯಾಗ ಮಾಡಿ ಊರು ಬಿಟ್ಟು ಪರಾರಿಯಾಗಿದ್ದಾನೆ. ಶಾಲೆಯಲ್ಲಿ ಉತ್ತಮ ವಿದ್ಯಾರ್ಥಿಯಾಗಿದ್ದಂತೆ ನಿಸಾರ್. ಮೊಹಮ್ಮದ್ ನಿಸಾರ್ ಶಿಕ್ಷಕರಿಂದ ಭಾರಿ ಗುಣಗಾನ. ಕಲಬುರಗಿ ಜಿಲ್ಲೆಯ ಕಾಳಗಿ ಪಟ್ಟಣಕ್ಕೆ ಸೇರಿದ ಮೊಹಮ್ಮದ್ ನಿಸಾರ್ ಅಲ್ಲಿಯೇ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣ ಮುಗಿಸಿದ್ದ. ಆತ ಓದಿನಲ್ಲಿ ತುಂಬಾ ಚುರುಕಾಗಿದ್ದ ಅಂತ ಆತನಿಗೆ ವಿದ್ಯೆ ಹೇಳಿಕೊಟ್ಟ ಶಿಕ್ಷಕರೊಬ್ಬರು ಹೇಳ್ತಾರೆ. ಕೇವಲ ತಾನು ಮಾತ್ರ ಉತ್ತಮ ಅಂಕ ಗಳಿಸೋದು ಮುಖ್ಯವಲ್ಲ, ತನ್ನ ಸಹಪಾಠಿಗಳು ಸಹ ಉತ್ತಮ ಅಂಕ ಗಳಿಸಬೇಕು ಅನ್ನೋ ಮಹದಾಸೆ ಇಟ್ಟುಕೊಂಡಿದ್ದಂತೆ. ಇದೇ ಕಾರಣಕ್ಕೆ ಯಾರಿಗೆ ಯಾವುದೇ ರೀತಿಯ ಡೌಟ್ ಇದ್ರೂ ಕ್ಲಿಯರ್ ಮಾಡ್ತಿದ್ದ ಅಂತ ಶಿಕ್ಷಕರು ಹೇಳ್ತಾರೆ. ಅಲ್ಲದೆ ಜಂಗಮ ದೀಕ್ಷೆ ಪಡೆಯೋ ಕುರಿತು ಅವರ ಜೊತೆ ಚರ್ಚೆ ಮಾಡಿದ್ದಂತೆ. ಜೊತೆಗೆ ಬಸವಣ್ಣನವರ ವಚನಗಳನ್ನ ಚೆನ್ನಾಗಿ ಬಾಯ್ಪಾಟ್ ಮಾಡಿದ್ದ ಅಂತ ಹೇಳ್ತಾರೆ. ವಿದ್ಯಾರ್ಥಿ ಸಹಜವಾಗಿ ಪ್ರತಿ ಮಾತಿಗೆ ಶರಣು ಶರಣಾರ್ಥಿ ಅಂತಕ್ಕಂಥದ್ದು, ವಚನಗಳನ್ನು ಉಲ್ಲೇಖ ಮಾಡ್ತಕ್ಕಂಥದ್ದು, ಶಾಲೆಯ ಕಾರ್ಯಕ್ರಮಗಳಲ್ಲಿ ಭಾಷಣದಲ್ಲಿ ವಚನಗಳನ್ನು ಉಲ್ಲೇಖ ಮಾಡ್ತಕ್ಕಂಥದ್ದು ನೋಡಿದ್ರೆ ವಿದ್ಯಾರ್ಥಿಯಲ್ಲಿ ಈ ಸಹಜವಾಗಿ ಆತನಲ್ಲಿ ಈ ವಚನ ಬಗ್ಗೆ ಭಾಳ ಆಸಕ್ತಿ ಇತ್ತು ಮತ್ತು ಬಸವ ತತ್ವದ ಮೇಲೆ ಭಾಳ ಆಸಕ್ತಿ ಇತ್ತು ಅಂತಕ್ಕಂಥದ್ದು ತಿಳಿದು ಬರ್ತಾ ಇತ್ತು. ಮತ್ತು ಅನೇಕ ಸಂದರ್ಭದಲ್ಲಿ ಬರೀತಕ್ಕಂಥ ಸಂದರ್ಭದಲ್ಲಿ ವಚನಗಳನ್ನು ಕೂಡ ಬರೆದು ನಮ್ಮನ್ನು ತೋರಿಸಿದ್ದ. ಒಳ್ಳೆಯ ಸಾಹಿತ್ಯ ಇತ್ತು, ವಚನ, ಭಕ್ತಿ, ಲಿಂಗ ದೀಕ್ಷೆ ಇಂಥದ್ರ ಬಗ್ಗೆ ಆತ ಎಲ್ಲ ಲೇಖನಗಳನ್ನು ಬರೀತಕ್ಕಂಥದ್ದು ಅವನಲ್ಲಿ ನಾವು ಕಂಡುಕೊಂಡಿದ್ದೇವೆ. ವಿದ್ಯಾರ್ಥಿ ಜೀವನದಲ್ಲಿ ಅವರ ನಡವಳಿಕೆ ಹೇಗಿತ್ತು? ವಿದ್ಯಾರ್ಥಿ ಜೀವನದಲ್ಲಿ ಒಳ್ಳೆಯ ನಡವಳಿಕೆ ಇತ್ತು. ಎಲ್ಲ ವಿದ್ಯಾರ್ಥಿಗಳ ಜೊತೆ ಒಳ್ಳೆಯ ರೀತಿಯಿಂದ ಬೆರೀತಾ ಇದ್ದರು ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಿ ಇರ್ತಕ್ಕಂಥ ವಿದ್ಯಾರ್ಥಿ ಇದ್ದ. ಯಾಕಂದರೆ ಓದಿನಲ್ಲಿ ಸ್ವತಃ ಜಾಣ ಇರೋದರಿಂದ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ತನ್ನ ಗೆಳೆಯರು ಕೂಡ ಏನಾದರೂ ಅವರಿಗೆ ತಿಳಿತಿರಲಿಲ್ಲ ಅಂದರೆ ತಿಳಿಸ್ತಾ ಇದ್ದ. ಖಾಲಿ ಅವಧಿಗಳ ಏನಾರ ಇದ್ದರೆ ಅವರಿಗೆ ಕನ್ನಡದ ಮತ್ತು ಅವರಿಗೆ ಕಠಿಣ ಇರತಕ್ಕಂಥ ವಿಷಯಗಳನ್ನು ವಿವರಣೆ ಕೊಡ್ತಕ್ಕಂಥದ್ದು ನಾವು ಸಾಮಾನ್ಯವಾಗಿ ಕಂಡಿವಿ. ಹೀಗಾಗಿ ತರಗತಿಯಲ್ಲಿ ತುಂಬ ಸ್ವತಃ ಜಾಣ ಇದ್ದ. ಹೀಗಾಗಿ ಅವನು ಅತಿ ಹೆಚ್ಚು ಅಂಕಗಳನ್ನು ತಗೊಂಡು 10ನೇ ತರಗತಿಯಲ್ಲಿ ಪಾಸ್ ಆಗಿರ್ತಕ್ಕಂಥದ್ದು ಇದೆ. ನಮ್ಮ ಶಾಲೆಯಲ್ಲಿ ಒಳ್ಳೆಯ ಫಲಿತಾಂಶವನ್ನು ಪಡೆದಿದ್ದಾನೆ.